ನಾನು ನಂಬುವುದಿಲ್ಲ. ಹಾಗೇನಾದರೂ ಆಗಿದ್ದರೆ ಅದಕ್ಕೆ ಪ್ರಬಲವಾದ ಕಾರಣವೇ ಇರಬೇಕು. ನಿನ್ನ ಸೋದರಿ ಅಂತ ಘನವಾದ ಅಪರಾಧವನ್ನೇ ಮಾಡಿರಬೇಕು. ಅಪರಾಧವಿಲ್ಲದೆ ರಾಮಚಂದ್ರ ಅಂತ ಶಿಕ್ಷೆ ಕೊಡುವುದು ಸಾಧ್ಯವೇ ಇಲ್ಲ ಎಂದು ಯೋಚಿಸಬಾರದೆ? ನಿನ್ನಂತಹ ಎಕ್ಕಶ್ಚಿತ್ ಪಕ್ಷಿಗೆ ಸಾಕ್ಷಿಯನ್ನು ತಂದು ನಿಲ್ಲಿಸಬೇಕೆ? ಅದರ ಅಗತ್ಯವಿಲ್ಲ ರಾಮ. ಅಂದು ಅಲ್ಲಿ ಏನು ನಡೆದಿದೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಆ ನಿನ್ನ ಸೋದರಿ ಸೀತಾದೇವಿಯನ್ನು ಕೊಲ್ಲಬೇಕೆಂದು ಮುಂದಾದಾಗಲಲ್ಲವೇ ಅವಳ ಕಿವಿಮೂಗನ್ನು ಕುಯ್ದದ್ದು, ಅವಳ ದುರ್ಬೋಧನೆಯನ್ನು ಕೇಳಿ ಬಂದ ಕರದೂಷಣರನ್ನು ಕೊಂದದ್ದು ಕ್ಷತ್ರಿಯ ಧರ್ಮವೇ ಹೊರತು ಬೇರೆಯಲ್ಲ. ಎಲೈ ಮುದಿ ಪಕ್ಷಿಯೇ, ನಾನು ಮಾಡುತ್ತಿರುವುದು ರಾಕ್ಷಸ ಧರ್ಮ. ನನ್ನ ಸೋದರಿಗಾದ ಅವಮಾನಕ್ಕೆ ನನಗೆ ತೋಚಿದಂತೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಿದ್ದೇನೆ. ಇದರಲ್ಲಿ ಅಡ್ಡಿ ಬರಲು ನೀನ್ಯಾರು? ಮೊದಲು ನನ್ನ ದಾರಿಯನ್ನು ಬಿಟ್ಟು ತೊಲಗು. ಬೇಡ ರಾವಣ, ನಿನ್ನ ಹಠ ದಿಟವಾಗಲು ನಿನಗೇ ಕೆಡನುಂಟು ಮಾಡುತ್ತದೆ. ಕೂಡಲೇ ಸೀತಾದೇವಿಯನ್ನು ಬಿಟ್ಟು ಲಂಕೆಯನ್ನು ಸೇರಿಕೊ. ಇಂದ್ರನ ವಜ್ರಾಯುಧವು ವೃತಾಸುರನನ್ನು ದಹಿಸಿದಂತೆ ಅಗ್ನಿಧೂಪನಾದ ಶ್ರೀರಾಮನ ನೋಟವೇ ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಎಲ್ಲವೋ ಉತ್ತರ ಪಕ್ಷಿಯೇ, ಎಲ್ಲಿಂದ ತೊಲಗುತ್ತೀಯೋ ಅಥವಾ ನನ್ನ ಕೋಮಾಗ್ನಿಗೆ ಆಹುತಿಯಾಗುತ್ತೀಯೋ? ಕೆಲವು ರಾವಣ, ಪಕ್ಷಿ ರಾಜ್ಯದ ಪಾಲಕರಾದ ನನಗೆ 60,000 ವರ್ಷಗಳಾಗಿವೆ. ಸಾಕಷ್ಟು ವೃದ್ಧನಾಗಿದ್ದೇನೆ ಎಂಬುದು ನಿಜ. ನೀನು ಶಕ್ತಿಯುತನಾಗಿರುವೆ, ಆಯುಧಗಳಿವೆ. ಆದರೂ ನೀನು ನನ್ನನ್ನು ದಾಟಿ ಸೀತಾದೇವಿಯನ್ನು ಕೊಂಡೊಯ್ಯಲಾರೆ. ನನ್ನ ಪ್ರತಾಪವನ್ನು ನೋಡು. ಸೀತೆ, ನೀನು ಹೆದರಬೇಡ. ನಾನು ನಿನ್ನನ್ನು ಸುರಕ್ಷಿತವಾಗಿ ರಾಮಲಕ್ಷ್ಮಣರಿಗೆ ಒಪ್ಪಿಸುತ್ತೇನೆ.
ಏ ಮುದಿ ಪಕ್ಷಿ ಆಟ್! ಆಟ್! ಎಲೈ ಮುದಿ ಪಕ್ಷಿಯೇ, ನನಗೆ ಪಂಥ ಆಹ್ವಾನ ನೀಡುತ್ತೀಯ? ಏ ರಾವಣೇಶ್ವರನನ್ನೇ ಅಡ್ಡಿಪಡಿಸುತ್ತೀಯ? ತೆಪ್ಪಗೆ ಇದ್ದಿದ್ದರೆ ಎಂಥ ದುಸ್ಥಿತಿ ನಿನಗೆ ಒದಗುತ್ತಿರಲಿಲ್ಲ. ಜಟಾಯು, ನನ್ನನ್ನು ರಕ್ಷಿಸಲು ಹೋಗಿ ಈ ದುಷ್ಟ ರಾಕ್ಷಸನಿಂದ ನಿನ್ನ ರೆಕ್ಕೆಗಳನ್ನು ಕಳೆದುಕೊಳ್ಳುವಂತಾಯಿತೆ. ಅಯ್ಯೋ, ನಿನ್ನ ಈ ದುಸ್ಥಿತಿಗೆ ನಾನೇ ಕಾರಣಳಾದೆ. ಸೀತೆ, ನನಗಾಗಿ ಚಿಂತಿಸಬೇಡ. ವೃದ್ಧನಾದ ನಾನು ಸಾಯಲು ಎದುರುವುದಿಲ್ಲ. ಆದರೆ ಈ ಪಾಪಿಯಿಂದ ನಿನ್ನನ್ನು ರಕ್ಷಿಸಲು ನಾನು ವಿಫಲನಾದೆನೆಂದು ದುಃಖವಾಗುತ್ತಿದೆ. ಅಯ್ಯೋ ದುರ್ವಿಧಿಯೇ, ಇದೇನಾಗಿ ಹೋಯಿತು? ಮಹಾತ್ಮನಾದ ಜಟಾಯು ದಾರುಣ ಸಾವಿಗೆ ತುತ್ತಾಗುವಂತಾಯಿತಲ್ಲವೇ? ಎಲೈ ಸುಂದರಿ, ಈಗಲಾದರೂ ನನ್ನ ಪರಾಕ್ರಮವೇನೆಂದು ಅರ್ಥ ಮಾಡಿಕೊಂಡೆಯಲ್ಲ? ನನ್ನನ್ನು ಕೆಣಕಿದರೆ ಯಾವ ಗತಿ ಬರುವುದೆಂದು ಈಗಲಾದರೂ ಅರ್ಥ ಮಾಡಿಕೋ. ಈ ಮೋದಿ ಪಕ್ಷಿಯ ಸಾಹಸವನ್ನು ನಂಬಿ ನಿನಗೆ ಬಿಡುಗಡೆಯಾಗುವುದೆಂದು ಭಾವಿಸಿದ್ದೆಯಾ? ನೀಚ ರಾವಣ, ವಯಸ್ಸಾದ ನನ್ನನ್ನು ಕೊಂದು ನೀನು ಮಹಾವೀರನೆಂದು ಕೊಚ್ಚಿಕೊಳ್ಳಬೇಡ. ನೀನು ನಿಜವಾದ ವೀರನೇ ಆಗಿದ್ದರೆ ರಾಮನೊಡನೆ ಯುದ್ಧ ಮಾಡು. ಆಗ ನಿನ್ನ ಸೋದರರಾದ ಆಕರ ದೂಷಣರಂತೆ ನೀನು ಹತನಾಗಿ ನೆಲಕ್ಕೆ ಬೀಳುವೆ. ಸಾಕು ಮಾಡು. ಸಾಯುವ ಸಮಯದಲ್ಲಿ ಪೌರುಷದ ಮಾತುಗಳನ್ನಾಡಬೇಡ. ಅಧರ್ಮದ ಮನೆಯಲ್ಲಿ ಹೀನ ಕಾರ್ಯ ಮಾಡುವ ನಿನ್ನಂತವನು ಪೌರುಷವಂತನಲ್ಲ ರಾವಣ. ನನ್ನ ರೆಕ್ಕೆಗಳನ್ನು ಕತ್ತರಿಸಿ ವೀರನೆಂದು ಹೆಮ್ಮೆ ಪಡುವ ನಿನ್ನ ಅಹಂಕಾರಕ್ಕೆ ಧಿಕ್ಕಾರವಿರಲಿ. ನಿನ್ನ ಧಿಕ್ಕಾರ ನನಗೇನು ಮಾಡಬಲ್ಲದು? ಸ್ವಲ್ಪ ಹೊತ್ತಿನಲ್ಲೇ ಸತ್ತು ಹೆಣವಾಗುವ ನೀನು ನನ್ನನ್ನೇನು ಮಾಡಲಾರೆ. ನೋಡುತ್ತಿರು, ನೀನು ನೋಡುತ್ತಿರುವಂತೆಯೇ ಈ ಸೀತೆಯನ್ನು ನಾನು ಆಕಾಶ ಮಾರ್ಗದಲ್ಲಿ ಕೊಂಡೊಯ್ಯುತ್ತೇನೆ. ನೀಚ, ಬಿಡು ನನ್ನನ್ನು, ಬಿಡು ನನ್ನನ್ನು. ಜಟಾಯು, ನೀಚ, ಬಿಡು, ಬಿಡು ನನ್ನನ್ನು. ಜಟಾಯು, ದುಷ್ಟ ರಾವಣ, ನೀನು ರಾಮನಿಂದ ಹತನಾಗುವ ಕಾಲ ಸನ್ನಿಹಿತವಾಯಿತು. ಛೀ ನೀಚ, ಬಿಡು ನನ್ನನ್ನು. ಲಕ್ಷ್ಮಣ, ಅಲ್ಲಿ ನೋಡು, ಯಾವುದೋ ಒಂದು ಪ್ರಾಣಿ ಬಿದ್ದಿರುವಂತೆ ಕಾಣುತ್ತಿದೆ. ಯಾವುದೋ ಪಕ್ಷಿ ರೂಪದ ರಾಕ್ಷಸನಿರಬೇಕು. ರಾಕ್ಷಸನೇ ಆಗಿದ್ದರೆ ಇವನನ್ನು ಈಗಲೇ ಸಂಹರಿಸುತ್ತೇನೆ. ಸಹೋದರ, ಇವನು ರಾಕ್ಷಸನಲ್ಲ, ನಮ್ಮ ತಂದೆಯ ಮಿತ್ರ ಜಟಾಯು. ಹೌದು ಲಕ್ಷ್ಮಣ, ಜಟಾಯು. ಜಟಾಯು, ಜಟಾಯು, ಏನಾಯ್ತು? ಏನಿದು ನಿನ್ನ ದುರಾವಸ್ಥೆ? ರಾಮಚಂದ್ರ, ಲಕ್ಷ್ಮಣ, ಈಗ ಬಂದಿರಾ? ನಿಮ್ಮ ಭಾಗ್ಯ ದೇವತೆಯಾದ ಸೀತಾದೇವಿಯನ್ನು ಹುಡುಕುತ್ತಾ ಬಂದಿರಾ? ಹೌದು ಜಟಾಯು, ನಿನಗೆ ಗೊತ್ತೇ? ನನ್ನ ಸೀತೆ ಎಲ್ಲಿರೋಳೆಂದು ನಿನಗೆ ಗೊತ್ತೇ? ಗೊತ್ತಿದ್ರೆ ದಯಮಾಡಿ ಹೇಳು ಜಟಾಯು, ಬೇಗ ಹೇಳು. ನನ್ನನ್ನು ಕ್ಷಮಿಸು ರಾಮಚಂದ್ರ. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿದೆ. ಆದರೆ ವೃದ್ಧನಾದ ನನ್ನ ಶಕ್ತಿಗಿಂತ ಮೀರಿದ ಶಕ್ತಿವಂತ ಅವನು. ಜೊತೆಗೆ ದುಷ್ಟ. ನನ್ನ ರೆಕ್ಕೆಗಳನ್ನು ಕತ್ತರಿಸಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೊರಟೆ ಹೋದ. ಯಾರು
ಯಾರು ಆ ನೀಚ ಕಾರ್ಯವನ್ನು ಮಾಡಿದವರು? ನನ್ನ ಸೀತೆಯನ್ನು ಅಪಹರಿಸಿ ನನ್ನ ಕೋಪವನ್ನು ಕೆರಳಿಸಿದ ಆ ಪಾಪಿ ಯಾರು? ರಾವಣ, ಲಂಕೇಶ್ವರ ರಾವಣ. ಆ ಪಾಪಿಯೇ ಇಂಥ ಕ್ರೂರ ಕಾರ್ಯ ಮಾಡಿದವನು. ನಿಮಗೆ ವಿಷಯ ತಿಳಿಸಬೇಕೆಂದೇ ನಾನು ಪ್ರಾಣವನ್ನು ಬಿಗಿ ಹಿಡಿದುಕೊಂಡು ಕಾಯುತ್ತಿದ್ದೆ ಪುರುಷೋತ್ತಮ. ಏನು? ಆ ರಕ್ಕಸ ರಾವಣ ಅತ್ತಿಗೆಯನ್ನು ಅಪಹರಿಸಿಕೊಂಡು ಹೋದನೆ? ಹೌದು ಲಕ್ಷ್ಮಣ. ದುಷ್ಟ ರಾಕ್ಷಸ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ನಾನು ನೋಡಿದೆ. ಅವನನ್ನು ಅಡ್ಡಗಟ್ಟಿದೆ. ಬುದ್ಧಿ ಮಾತಿಗೆ ಅವನು ಜಗ್ಗಲಿಲ್ಲ. ನಾನು ಅವನೊಂದಿಗೆ ಹೋರಾಡಿದೆ. ಆಕಾಶದಿಂದ ರಾವಣ ನೆಲಕ್ಕೆ ಬಿದ್ದು ಮೂರ್ಛೆ ಬೀಳುವಂತೆ ಆಘಾತ ನೀಡಿದೆ. ಸೀತಾದೇವಿಯನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಹೊರಟೆ. ಅಷ್ಟರಲ್ಲಿ ಎಚ್ಚರಗೊಂಡ ಆ ದುಷ್ಟ ರಾವಣ ತನ್ನ ಖಡ್ಗದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದ. ನಾನು ನಿಸ್ಸಹಾಯಕನಾಗಿ ನೆಲದಲ್ಲಿ ಬಿದ್ದೆ. ಆ ಪಾಪಿ ನನ್ನ ಕಣ್ಣೆದುರೇ ಸೀತಾದೇವಿಯೊಂದಿಗೆ ಹಾರಿ ಹೋದ. ನಾನು ಸೋತು ಹೋದೆ ರಾಮಚಂದ್ರ. ಸೀತಾದೇವಿಯನ್ನು ರಕ್ಷಿಸಲಾಗಲಿಲ್ಲ. ನನ್ನನ್ನು ಕ್ಷಮಿಸು ರಾಮಚಂದ್ರ, ನನ್ನನ್ನು ಕ್ಷಮಿಸು. ಜಟಾಯು, ಪೂಜ್ಯನೂ ಮಾನ್ಯನೂ ಆದ ನಿನ್ನ ಬಲಿದಾನಕ್ಕೆ ನಾನು ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಹೌದು ಸಹೋದರ. ವಯೋವೃದ್ಧನಾದ ಜಟಾಯುವನ್ನು ನಿರ್ದಯವಾಗಿ ಕತ್ತರಿಸಿದ ಆ ನೀಚ ರಾವಣನನ್ನು ಈ ಭೂಮಿಯ ಮೇಲೆ ಉಳಿಸಬಾರದು. ಲಕ್ಷ್ಮಣ, ಪಿತೃ ಸಮಾನನಾದ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಮಾಡುವುದು ನಮ್ಮ ಕರ್ತವ್ಯ. ಹೋಗು, ಒಣಗಿದ ಕಟ್ಟಿಗೆಗಳನ್ನು ಸೇರಿಸಿ ಚಿತೆಯನ್ನು ಸಿದ್ಧಪಡಿಸು. ಯಥಾವಿಧಿಯಾಗಿ ನಾನು ಇವನ ದಹನ ಸಂಸ್ಕಾರವನ್ನು ಮಾಡುತ್ತೇನೆ. ಆಗಲಿ ಸಹೋದರ. ರಾವಣನ ನೆಲೆಗಾಗಿ ಹುಡುಕುತ್ತಿರುವಾಗ ರಾಮ ಲಕ್ಷ್ಮಣರಿಗೆ ಕಿಷ್ಕಿಂಧೆಯಲ್ಲಿ ವಾನರರ ಸ್ನೇಹವಾಯಿತು. ಅಜಾನುಬಾಹುಗಳಾದ ಅವರು ವೀರರಂತೆ ಕಾಣಿಸುತ್ತಾರೆ. ವಿಲ್ಲು ಬಾಣ ಖಡ್ಗಧಾರಿಗಳಾದ ಅವರು ದೇವತೆಗಳಂತೆ ಸುಂದರರಾಗಿದ್ದಾರೆ. ಅಷ್ಟರಿಂದಲೇ ನಿನಗೆ ಭಯ ಉಂಟಾಯಿತೆ? ಹೌದು ಹನುಮಂತ, ಅದೇ ನನ್ನ ಸಂದೇಹ. ರಾಜರಾದವರಿಗೆ ಹಲವರು ಮಿತ್ರರಿರುತ್ತಾರೆ. ಏನೇ ಆಗಲಿ, ಬಂದವರು ನಮ್ಮ ಶತ್ರುಗಳೋ ಮಿತ್ರರೋ ಎಂದು ತಿಳಿಯದೆ ಅಪರಿಚಿತರನ್ನು ಬಿಡುವುದು ಅಷ್ಟು ಸೂಕ್ತವಲ್ಲ. ಹನುಮಂತ, ಆ ಇಬ್ಬರು ತೇಜಸ್ವಿಗಳು ಯಾರು, ಏಕೆ ಬಂದಿದ್ದಾರೆ? ಅವರು ಮಿತ್ರರೋ ಶತ್ರುಗಳೋ ಎಂದು ತಿಳಿಯಬಲ್ಲ ಸಮರ್ಥನು ನೀನೊಬ್ಬನೇ. ಹೌದು ಹನುಮಂತ, ನಿನ್ನ ಶಕ್ತಿಯ ಬಗ್ಗೆ, ನಿನ್ನ ರಾಜನೀತಿಯ ಬಗ್ಗೆ ನನಗೆ ಅಪಾರ ನಂಬಿಕೆ ಇದೆ. ಅಂದರೆ ನಾನೇನು ಮಾಡಬೇಕೆಂದು ನಿಮ್ಮ ಅಭಿಪ್ರಾಯ? ನೀವು ನಮ್ಮ ಪ್ರಭು ಸುಗ್ರೀವ ದೂತನಾಗಿ ಹೋಗಿ ಆ ವಿಷಯವನ್ನು ತಿಳಿದುಕೊಂಡು ಬರಬೇಕು. ಹೌದು ಹನುಮಂತ, ನಾನಿರುವ ಈ ದುರವಸ್ಥೆಯ ಸ್ಥಿತಿಯಲ್ಲಿ ನಿನಗಿಂತ ಆಪ್ತರು, ಹಿತೈಷಿಗಳು ನನಗೆ ಬೇರೆ ಯಾರಿದ್ದಾರೆ ಹೇಳು? ವ್ರತ ಚಿಂತಿಸುತ್ತಾ ಧೈರ್ಯ ಕಳೆದುಕೊಳ್ಳಬೇಡ ಪ್ರಭು. ಇಂದಲ್ಲ ನಾಳೆ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಆ ನಿರೀಕ್ಷೆಯಿಂದಲೇ ಅಲ್ಲವೇ ಈ ಅಜ್ಞಾತವಾಸ ಅನುಭವಿಸುತ್ತಿರುವುದು. ಸುಗ್ರೀವನ ಮಾತು ನಿಜ. ಇವರು ಅತ್ಯಂತ ತೇಜಸ್ವಿಯಾಗಿದ್ದಾರೆ. ಕ್ಷತ್ರಿಯರಂತೆ ಕಾಣುತ್ತಿರುವ ಇವರು ಮಹಾಪರಾಕ್ರಮಶಾಲಿಗಳೆನಿಸುತ್ತಿದೆ. ಇವರು ವಿನಾಕಾರಣ ಯಾರಿಗೂ ಕೇಡು ಮಾಡುವವರಂತೆ ಕಾಣುತ್ತಿಲ್ಲ. ಇರಲಿ, ನಾನು ಈ ನನ್ನ ವಾನರ ರೂಪವನ್ನು ಬಿಟ್ಟು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಇವರನ್ನು ಮಾತನಾಡಿಸುತ್ತೇನೆ.
ಕುಲವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.